ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅವ ಹಿಂಗ್ ಏನು ಹೇಳ್ದೆ ಹತ್ರ ನಂಗೆ ಏನ್ ಅರ್ಥ ಆಗ್ಬೇಕು ಹೇಳು. ಯಾಕೆ ಹೇಳ್ತಿದ್ದೀವ? ಏನಾಯ್ತು? ಯಾರಾದ್ರೂ ಏನಾದ್ರು ಅಂದ್ರೆ ಅಥವಾ ಏನಾದ್ರು ಆಯ್ತೆ ಹೇಳವ. ನಾನು ಏನಾಯ್ತು ಅಂತ ಹೇಳಿದ್ರೆ ನೀನ್ ಅದನ್ನ ನಂಬೋದು ಇಲ್ಲ, ಅದ್ರ ಬಗ್ಗೆ ತಲೆನೂ ಕೆಡ್ಸ್ಕೊಳಲ್ಲ ಕಣ. ಅವ ಅದೇನು ಅಂತ ಸರಿಯಾಗಿ ಹೇಳವ. ಹಿಂಗ್ ಒಗ್ಟಾಗ್ಟಾಗ ಹೇಳಿದ್ರೆ ನನ್ಗೇನ್ ಅರ್ಥ ಆಗ್ಬೇಕು ಹೇಳು. ಏನು ಇಲ್ಲ ಬಿಡಪ್ಪ. ಅಯ್ಯೋ ಅದ್ಗೆ ನೀ ಮರ ಹೇಳಿ ಅದ್ಗೆ ಅಷ್ಟಕ್ಕೂ ಏನಾಯ್ತಿದ್ ಹೇಳಿ ಅದ್ಗೆ. ಸಿದ್ದು, ಅತ್ತೆ ಬೇಜಾರು ಮಾಡ್ಕೊಂಡಿರೋದು ಭಾವನಾ ವಿಚಾರಕ್ಕೆ. ನೀನ್ ಸುಮ್ನಿರು, ಇದನ್ನೆಲ್ಲ ಹೇಳ್ಬೇಡ, ಇದೆಲ್ಲ ಹೇಳುವಂತ ವಿಷಯ ಅಲ್ಲ. ಏನವ ಅದು? ಅಲ್ಲ ಕಣೋ, ಮನೆಗೆ ಏನಾಗ್ಬಾರ್ದು, ನೀನು ಅವಳು ಚೆನ್ನಾಗಿರ್ಬೇಕು ಅಂತ ತಾನೆ ಶಾಸ್ತ್ರಿಗಳನ್ನ ಕರೆಸಿ ಪೂಜೆ ವ್ರತ ಮಾಡಿಸಿದ್ದು. ಆದ್ರೆ ನಿನ್ನ ಹೆಂಡತಿ ನೀವಿಬ್ರು ಚೆನ್ನಾಗಿದ್ದೀರಂತೆ, ಅದನ್ನ ನೋಡಿ ನಾವು ಸಹಿಸಕ್ಕಾಗದೆ ನಿಮ್ಮಿಬ್ಬರನ್ನ ದೂರ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದಾಳೆ ಕಣೋ. ಏನೋ ಇದ್ರ ಅರ್ಥ? ಮೇಡಮವರು ಹಿಂಗಂದ್ರೆ? ಹೌದು ಕಣೋ, ಅವಳು ಹೇಳ್ದೆ ನಾನು ನಿನಗೆ ಹೇಗೋ ಹೇಳಕ್ಕಾಗುತ್ತೆ. ಅಲ್ಲ ಕಣೋ, ಅವಳು ಹೇಳಿದ ಉದ್ದೇಶನೇ ನಂದಾಗಿದ್ದಿದ್ರೆ ವ್ರತ ಮಾಡಕ್ಕೆ ಯಾಕೋ ಹೇಳ್ತಿದ್ವಿ, ಮನೆಯಿಂದ ಆಚೆ ಕಳಿಸ್ತಿರ್ಲಿಲ್ವೇನೋ. ಏನು ಅವಳು ಕಾಲ್ಗುಣ ಚೆನ್ನಾಗಿದೆ ಅಂತ ನಮ್ಮ ಮನೇಲಿ ಇಟ್ಕೊಂಡಿದ್ದೀವಿ, ಅಥವಾ ಅವಳು ದೊಡ್ಡ ಮನೆಯಿಂದ ಬಂದಿದ್ದಾಳ? ಯಾಕೋ ಹೀಗೆ ಹೇಳ್ತಿದ್ದಾಳೆ? ಏನಾಯ್ತು ಅವಳಿಗೆ? ಅವ ಮೇಡಮ್ ಅವ್ರು ಹಿಂಗೆಲ್ಲ ಹೇಳಿರುದಿಲ್ಲ ಅವ. ಅವ್ರು ಹೆಂಗೋ ಹೇಳಿರ್ತಾರೆ, ನೀನ್ ಹೆಂಗೋ ಅರ್ಥ ಮಾಡ್ಕೊಂಡಿದ್ಯಾ ಅನ್ಸುತ್ತೆ. ಹಾಗಾದ್ರೆ ನಾನ್ ನಿನಗೆ ಸುಳ್ಳು ಹೇಳ್ತಿದ್ದೀನೇನೋ? ನನಗೆ ನೀವಿಬ್ರು ಚೆನ್ನಾಗಿರೋದು ಇಷ್ಟ ಇಲ್ವೇನೋ? ಏನೋ ಹೇಳ್ತಿದ್ದೀಯಾ? ನಾನು ಅವಳ ಅಪ್ಪ ಅಮ್ಮನಿಗೆ ಬೈತೀನಂತೆ, ಹೀಯಾಳಿಸ್ತೀನಂತೆ. ಅವಳು ಮಾತು ಕೇಳಿ ಕೇಳಿ ನನ್ನ ಕಿವಿನೇ ಹಾಳಾಗೋಯ್ತು ಕಣೋ. ಈ ವಿಷಯನೆಲ್ಲ ಸಿದ್ದುಗೆ ಹೇಳ್ತೀನಿ ಅಂದಿದ್ದಕ್ಕೆ ಹೇಳಿದ್ರೆ ಹೇಳ್ಕೊಳ್ಳಿ, ನನ್ನ ಗಂಡ ಯಾವತ್ತಿದ್ರು ನನ್ನ ಪರ, ನಿಮ್ಮ ಮಾತನ್ನ ನಂಬಲ್ಲ ಅಂತಾಳೆ ಕಣೋ. ಏನವ ಹೇಳ್ತಿದ್ಯಾ? ಮೇಡಮ್ ಅವ್ರು ನಿಜವಾಗ್ಲೂ ಹಿಂಗೆಲ್ಲ ಅಂದ್ರ? ನೋಡಿದ್ಯಾ? ಕೇಳೋವರೆಗೂ ಕೇಳ್ಬಿಟ್ಟು ನಿಜಾನ ಅಂತಿದ್ಯಾ? ಹೋಗ್ಲಿ ಬಿಡು, ಇದನ್ನ ನಾನು ಯಾರ ಹತ್ರನೂ ಹೇಳೋದಿಲ್ಲ. ನಿನಗೆ ಹೇಳಿದ್ರು ಏನು ಪ್ರಯೋಜನ ಇಲ್ಲ. ಹೋಗ್ಲಿ ಬಿಡು, ಸ್ವಲ್ಪ ಹೊತ್ತು ನಾನೇ ಹತ್ತು ಸಮಾಧಾನ ಮಾಡ್ಕೊಳ್ತೀನಿ. ಅವ ಅವ ಮೇಡಮ್ ಅವ್ರು ನಿಜವಾಗ್ಲೂ ಹಿಂಗೆಲ್ಲ ಮಾತಾಡಿದ್ರ? ನಿಜ ಹೇಳವ. ಅವಳ ಮೇಲಿರೋ ನಂಬಿಕೆ ನಿನಗೆ ನನ್ನ ಮೇಲಿಲ್ವಲ್ಲೋ? ಪಕ್ಕಕ್ಕೆ ಬಂದ್ಮೇಲೆ ಈ ತಾಯಿನೇ ಮರ್ತು ಬಿಟ್ಟಿಯಲ್ಲೋ. 9 ತಿಂಗಳು ನಿನ್ನನ್ನು ಹೊತ್ತು ಜೀವ ಪಡಕ್ಕಿಟ್ಟು ಎತ್ತಿದ್ದೀನಿ ಕಣೋ. ಪ್ರೀತಿಯಿಂದ ಬೆಳೆಸಿದ್ದೀನಿ. ಮದುವೆ ಆಗ್ಬಿಟ್ರೆ ನಾವು ಯಾರು ಆಗ್ಬಿಡ್ತೀವಿ ಅಲ್ವಾ? ಮಕ್ಳಿಗೆ ಮದುವೆ ಆದ್ಮೇಲೆ ಈ ತಂದೆ ತಾಯಿಗಳಿಗೆ ಬೆಲೆ ಇಲ್ಲ ಅಂತ ತಿಳಿಸ್ಕೊಟ್ಬಿಟ್ಟೆ. ನಮಗೊಳ್ಳೆ ಪಾಠ ಕಲಿಸ್ದೆ ಕಣೋ, ನಮಗೊಳ್ಳೆ ಪಾಠ ಕಲಿಸ್ದೆ. ತುಂಬಾ ಸಂಕಟ ಆಗ್ಬಿಟ್ಟಿದೆ. ಒಂದ್ ಸ್ವಲ್ಪ ಹೊತ್ತು ಒಬ್ರೆ ಕುತ್ಕೊಂಡು ಹತ್ತಿ ಅವ್ರ ನೋವೆಲ್ಲ ಹೊರಗಡೆ ಹಾಕ್ಬಿಡ್ಲಿ ಬಿಡಿ. ನೀವ್ ಹೋಗಿ. ಅವ ನಿಜವಾಗ್ಲೂ ಹೇಳುವ, ಮೇಡಮ್ ಅವ್ರು ಹಿಂಗೆಲ್ಲ ಮಾತಾಡಿದ್ರಾ? ಮತ್ತೆ ಮತ್ತೆ ಅದೇ ಕೇಳ್ತಿದ್ಯಲ್ಲೋ. ಅಯ್ಯೋ, ನನ್ನ ಹಣೆ ಬರನೇ ಸರಿ ಇಲ್ಲ ದೇವ್ರೇ. ಅವ ನಾನು ಈಗಲೇ ಅವ್ರ ಹೋಗಿ ಮಾತಾಡ್ತೀನಿ ತಡಿ. ಅಯ್ಯೋ ಬೇಡಪ್ಪ, ಬೇಡ. ನೀನು ಹೋಗಿ ಅದನ್ನ ಹೇಳೋದು, ಆಮೇಲೆ ಆ ಬೆಂಕಿ ಇನ್ನೂ ಅಷ್ಟು ಉರಿಯೋದು ಬೇಡ. ತಂದಿಟ್ಟು ತಮಾಷೆ ನೋಡ್ತಾರೆ ಅನ್ನೋ ಮಾತು ನನಗೆ ಯಾಕೆ? ಬೇಡಪ್ಪ, ನೀನೇನು ಮಾತಾಡಬೇಡ. ನನ್ನ ನಡೆಯಲ್ಲಿ ಏನಿದೆಯಾ ಅದು ಆಗೋಗ್ಲಿ, ಹೋಗು. ಇಲ್ಲ ಕಣವ, ನಿನ್ನೆ ಹಿಂಗೆಲ್ಲ ಅಂದವ್ರೆ ಅಂದಮೇಲೆ ಕೇಳೇ ಕೇಳ್ತೀನಿ. ಅದೆಂಗಿಂತ ಮಾತೆಲ್ಲ ಆಡೋಕೆ ಸಾಧ್ಯ? ಕೇಳ್ತೀನಿ ತಡಿ. ವಿಶ್ವ ಅವರೇ, ಈ ಜಾಗ ಎಷ್ಟು ಚೆನ್ನಾಗಿದೆ ಅಲ್ಲ? ಯಸಿ, ಇಷ್ಟು ಸುಂದರವಾದ ಪ್ರಕೃತಿನ ಪೊಲ್ಯೂಟ್ ಮಾಡ್ತಾರೆ ಜನ, ಆಗ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ. ಖಂಡಿತ ಹೌದು ಸರ್. ಪ್ರಕೃತಿನ ಹೆಣ್ಣು ಅಂತಾರೆ. ಹೆಣ್ಣಿಗೆ ಅವಮಾನ ಮಾಡೋದು, ಬಲವಂತವಾಗಿ ಪ್ರೀತಿ ಮಾಡು ಅನ್ನೋದು ತಪ್ಪು ಅಲ್ವಾ ಸರ್? ಕರೆಕ್ಟ್, ನೀವು ಹೇಳೋದು 100% ಕರೆಕ್ಟ್ ವಿಶ್ವ ಅವರೇ. ಅಂದಾಗೆ ನಿಮಗೆ ಒಂದು ಮುಖ್ಯವಾದ ವಿಷಯ ಹೇಳೋದನ್ನೇ ಮರ್ತು ಬಿಟ್ಟಿದ್ದೆ. ಜಾನ್ವಿ ಅವರು ಕಾಲೇಜಲ್ಲಿ ಓದ್ತಿದ್ದಾಗ ಅವ್ರಿಗೆ ಒಬ್ಬ ಕ್ಲಾಸ್ಮೇಟ್ ಇದ್ದಂತೆ. ಅವರು ಪ್ರೀತಿಯಿಂದ ಅವನನ್ನು
ಗೂಬೆ ಗೂಬೆ ಅಂತ ಕರೀತಿದ್ರು. ನೋಡಿ, ಇಂಥ ಸಮಾರಂಭದಲ್ಲಿ ಆ ಗೂಬೆ ಅನ್ನೋ ವ್ಯಕ್ತಿ ಇದ್ದಿದ್ರೆ ಜಾನ್ವಿಯವ್ರ ಬಗ್ಗೆ ಎಷ್ಟೊಂದು ಒಪಿನಿಯನ್ ಶೇರ್ ಮಾಡ್ತಿದ್ದ, ಸಣ್ಣ ಸಣ್ಣ ಮಾತುಗಳನ್ನು ಹೇಳ್ತಿದ್ದ. ರವಿಗೆ ತಿಳಿದೇ ಇರೋ ವಿಷಯ ಕೆಲವು ಸರಿ ಕವಿಗೆ ತಿಳಿಯುತ್ತೆ ಅಂತಾರಲ್ಲ, ಹಾಗೆ ನಿಮಗೇನಾದರೂ ಗೂಬೆ ಯಾರು ಅಂತ ಗೊತ್ತಾ? ನಾನು ಹೇಗೆ ನೋಡಿರೋಕ್ಕೆ ಸಾಧ್ಯ ಸರ್? ನನಗೇನೂ ಗೊತ್ತಿಲ್ಲ. ಆಫ್ಕೋರ್ಸ್ ನಿಮಗೆ ಹೇಗೆ ಗೊತ್ತಿರೋಕ್ಕೆ ಸಾಧ್ಯ? ಯು ಸಿ, ನಾನು ನನ್ನ ಹೆಂಡತಿ ಜಾನ್ವಿಯವರು ಈ ಜಾಗಕ್ಕೆ ಸುಮಾರು ಸಲ ಬರ್ತಾ ಇದ್ವಿ. ಅವರು ಈ ಜಾಗದಲ್ಲಿ ನಿಂತು ಈ ಪ್ರಕೃತಿನ ಆಸ್ವಾದಿಸ್ತಿದ್ರಲ್ಲ, ಅದನ್ನು ನೋಡೋದಕ್ಕೆ 2 ಕಣ್ಣುಗಳು ಸಾಲ್ತಿರ್ಲಿಲ್ಲ ಅನಿಸುತ್ತೆ. ಈ ಗೂಬೆ ಅನ್ನೋ ವ್ಯಕ್ತಿ ನನ್ನ ಹೆಂಡತಿ ಜಾನ್ವಿಯವ್ರನ್ನ ಪ್ರೀತಿಸ್ತಿದ್ದ. ಜಗತ್ತಿನಲ್ಲಿ ಹೀಗೆ ನಡ್ಕೊಂಡು ಬಂದಿರೋದಲ್ವ. ಯು ಸಿ, ತುಂಬ ಪ್ರೀತಿ ಮಾಡಿದವರು ನಮಗೆ ಸಿಗದೇ ಇದ್ದಾಗ ವಿಶ್ವ ಅವರೇ ಬಲವಂತವಾಗಿ ಅವರನ್ನು ಅಪಹರಣ ಮಾಡೋದು ನಡೀತಾ ಬಂದಿದೆ. ನನಗೇನೋ ಈ ಗೂಬೆ ಅನ್ನೋನು ನನ್ನ ಹೆಂಡತಿ ಜಾನ್ವಿಯವ್ರನ್ನ ಅಪಹರಿಸ್ಕೊಂಡು ಹೋಗಿದ್ದಾನೆ ಅಂತ ಅನ್ನಿಸ್ತಾ ಇದೆ. ಈ ಗೂಬೆ ಯಾರು ಅಂತ ನನಗೆ ಗೊತ್ತಾದರೆ ಜಾನ್ವಿಯವ್ರು ಎಲ್ಲಿದ್ದಾರೆ ಅಂತ ನನಗೆ ಗೊತ್ತಾಗ್ಬಿಡುತ್ತೆ ಅಲ್ವಾ? ಅಯ್ಯೋ, ಅದೇನೋ ಗೊತ್ತಿಲ್ಲ ಸರ್. ನಿಮ್ಮ ಹೆಂಡತಿ ಬದುಕಿದ್ರೆ ನಿಮಗೆ ಖಂಡಿತವಾಗ್ಲೂ ಸಿಗ್ತಾರೆ ಸರ್. ನಿಮ್ಮದು ನಿಜವಾದ ಪ್ರೀತಿಗೆ ಪ್ರೀತಿಸ್ತವ್ರು ಸಿಗ್ತಾರೆ ಅಂತ ನಾನು ನಂಬಿದ್ದೀನಿ ಸರ್. ಸರ್, ನನಗೆ ಟೈಮ್ ಆಗ್ತಿದೆ, ನಾನು ಹೊರಡ್ತೀನಿ. ಅರೆ ವಿಶ್ವ ಅವರೇ, ಈಗ ನಾನು ಮುಖ್ಯವಾದ ವಿಷಯಕ್ಕೆ ಬರ್ತಾ ಇದ್ದೀನಿ. ಈಗ ನೀವು ಹೋಗ್ತೀನಿ ಅಂದರೆ ಹೇಗೆ? ಜಸ್ಟ್ ಲಿಟ್ಲ್ ವೈಲ್. ಈಗ ನೋಡಿ, ಆ ಗೂಬೆ ಅನ್ನೋ ವ್ಯಕ್ತಿ ಇನ್ನೂ ನನ್ನ ಹೆಂಡತಿ ಜಾನ್ವಿಯವ್ರನ್ನ ಪ್ರೀತಿಸ್ತಿರ್ಬಹುದು ಅಲ್ವಾ? ಹಾಗೇನಾದರೂ ಇದ್ದರೆ ಜಾನ್ವಿಯವ್ರು ಯಾಕೆ ನನ್ನನ್ನು ಬಿಟ್ಟು ಹೋಗ್ತಾರೆ ಅಂತ ಅರ್ಥ ಆಗ್ತಿಲ್ವಲ್ಲ. ಅಲ್ಲ, ಇಷ್ಟೊಂದು ಪ್ರೀತಿ ಮಾಡೋ ಗಂಡನ್ನು ಬಿಟ್ಟು ಆ ಗೂಬೆ ಜೊತೆ ಯಾಕೆ ಹೋಗ್ತಾರೆ? ನೋ, ನನ್ನ ಹೆಂಡತಿ ಜಾನ್ವಿಯವರು ಆ ಥರದವರಲ್ಲ. ಹಾಗಿದ ಮೇಲೆ ಆ ಗೂಬೆನೇ ಅವರನ್ನು ಬಲವಂತವಾಗಿ ಕರ್ಕೊಂಡು ಹೋಗಿದ್ದಾನೆ. ಅಂಥವ್ರನ್ನ ಏನು ಮಾಡಬೇಕು ವಿಶ್ವ ಅವರೇ? ಟಫ್ ಕ್ವೆಶ್ಚನ್, ಟಫರ್ ಆನ್ಸರ್. ಸಿ, ಈಗ ನನ್ನ ಜೀವನದಲ್ಲಿ ಇಷ್ಟೊಂದೆಲ್ಲ ಆಟ ಆಡಿರೋ ಆ ಗೂಬೆ ಯಾರು ಅಂತ ತಿಳ್ಕೊಳ್ಳೋಕ್ಕೆ ನನಗಂತೂ ತುಂಬ ಕಾತರ ಇದೆ. ನಿಮಗೂ ಆಸಕ್ತಿ ಇದೆ ಅಂತ ಭಾವಿಸ್ತೀನಿ. ಈಗ ಈ ಜಾಗದಲ್ಲಿ ಬರೀ ನಾವಿಬ್ಬರೇ ಇದ್ದೀವಿ. ಈ ಗೂಬೆಯನ್ನು ನಾನು ಹೇಗೆ ತೋರಿಸ್ತೀನಿ ಅಂತ ನಿಮಗೆ ಶಾಕ್ ಆಗ್ತಿರ್ಬೋದು. ಮುಂದೆ ಇದೇ ಥರ ಸುಮಾರು ಶಾಕ್ಗಳು ನಿಮಗೆ ಕಾದಿದೆ. ನನ್ನ ಜೀವನದಲ್ಲಿ ಇಷ್ಟೊಂದು ಆಟ ಆಡಿರೋ ಆ ಗೂಬೆ ಇನ್ನೇ ನಿಮಗೆ ಕಾಣಿಸ್ತಾನೆ. ಆ ಗೂಬೆ ಇಲ್ಲಿ ಅಲ್ಲಿ ಎಲ್ಲ ಇಲ್ಲ ವಿಶ್ವ ಅವರೇ. He's standing right in front of me. ನೀನೇ ಗೂಬೆ.